ಅಹಮದಾಬಾದ್ ಏರ್ ಇಂಡಿಯಾ ದುರಂತ ಸಾವಿನ ಸಂಖ್ಯೆ 274ಕ್ಕೆ ಏರಿಕೆ. ವಿಮಾನ ದುರಂತದ ತನಿಖೆ ಚುರುಕು. ವರದಿ ಕೊಡಲು 3 ತಿಂಗಳ ಡೆಡ್ಲೈನ್. ಪೈಲಟ್ ಕೊನೆ ಕ್ಷಣದ ಆಡಿಯೋ ಲಭ್ಯ. ಎಟಿಸಿಗೆ ಮೇಡೆ ಎಚ್ಚರಿಕೆ ಸಂದೇಶ ರವಾನೆ. ದುರಂತದಿಂದ ಸ್ಥಳೀಯರಿಗೂ ಹಾನಿ. ಆ ಕ್ಷಣ ಬಿಚ್ಚಿಟ್ಟ ಮೃತ್ಯುಂಜಯ. ಪ್ರತ್ಯಕ್ಷದರ್ಶಿಗಳು. ವಿಮಾನದಲ್ಲಿ ಮಡಿದವರ ಕಣ್ಣೀರ ಕತೆ. ಭೀಕರತೆ ಬಿಚ್ಚಿಟ್ಟ ಮೃತ್ಯುಂಜಯ. ವಿಮಾನ ದುರಂತದ ಬಗ್ಗೆ ಸ್ಥಳೀಯರು ಹೇಳಿದ್ದೇನು? ದುರಂತದ ಸ್ಥಳದಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ಬೇಜೆ ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಡ್ಯಾಮೇಜ್. ಹಾಸ್ಟೆಲ್ ತೊರೆಯುತ್ತಿರುವ ಸ್ಟೂಡೆಂಟ್ಸ್. ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 274ಕ್ಕೆ ಏರಿಕೆಯಾಗಿದೆ. ಈ ಪೈಕಿ 241 ಮಂದಿ ವಿಮಾನದಲ್ಲಿ ಇದ್ದವರಾಗಿದ್ದರೆ ಇನ್ನುಳಿದವರು ವೈದ್ಯಕೀಯ ಕಾಲೇಜು ಹಾಸ್ಟೆಲ್ನಲ್ಲಿ ಇದ್ದವರು ಹಾಗೂ ಸ್ಥಳೀಯ ನಿವಾಸಿಗಳು ಎಂಬುದು ತಿಳಿದುಬಂದಿದೆ. ಏತನ್ಮಧ್ಯೆ ವಿಮಾನ ಪತನದ ಕಾರಣಗಳನ್ನು ಪತ್ತೆ ಹಚ್ಚಲು ತನಿಖೆ ತ್ವರಿತಗತಿಯಲ್ಲಿ ಸಾಗ್ತಿದೆ. ತನಿಖೆಯಲ್ಲಿ ಮಹತ್ವದ ಪಾತ್ರ ವಹಿಸಲಿರುವ ನಿರ್ಣಾಯಕ ಸಾಧನವಾಗಿದ್ದ ಒಂದು ಬ್ಲಾಕ್ ಬಾಕ್ಸ್ ಅನ್ನ ಪತ್ತೆ ಹಚ್ಚಿ ವಶಪಡಿಸಿಕೊಳ್ಳಲಾಗಿದೆ. ಇವುಗಳು ಪ್ರಮುಖ ಸುಳಿವುಗಳನ್ನು ನೀಡಲಿವೆ. ಇನ್ನು ವಿಮಾನ ಅಪಘಾತಕ್ಕೆ ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚುವುದಕ್ಕಾಗಿ ನಾಗರಿಕ ವಿಮಾನಯಾನ ಸಚಿವಾಲಯವು ಉನ್ನತ ಮಟ್ಟದ ಸಮಿತಿಯನ್ನ ರಚಿಸಿದೆ. ಈ ಸಮಿತಿಯು ಏರ್ ಇಂಡಿಯಾ ವಿಮಾನ ಅಪಘಾತದ ಕಾರಣಗಳನ್ನು ಪತ್ತೆ ಮಾಡುವುದಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನು ಎದುರಿಸಲು ಅಸ್ತಿತ್ವದಲ್ಲಿರುವ ಎಸ್ಒಪಿಗಳಲ್ಲಿ ಮಾಡಬೇಕಾದ ಬದಲಾವಣೆಗಳು ಮತ್ತು ಸಮಗ್ರ ಮಾರ್ಗಸೂಚಿಗಳನ್ನು ಸೂಚಿಸಲಿದೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತದ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಈಗಾಗಲೇ 5 ತನಿಖಾ ತಂಡಗಳನ್ನು ರಚಿಸಿರುವ ಸರ್ಕಾರ ದುರಂತದ ಬಗ್ಗೆ ತನಿಖೆ ಕೈಗೊಂಡಿದೆ. ಈ ಮಧ್ಯೆ ಕೇಂದ್ರ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಮಾತನಾಡಿ, ದುರಂತ ಕಂಡು ಇಡೀ ದೇಶವೇ ದಿಗ್ಭ್ರಮೆಗೊಂಡಿದೆ. ದುರಂತದಲ್ಲಿ ಮಡಿದವರ ಕುಟುಂಬದೊಂದಿಗೆ ನಾವಿದ್ದೀವಿ ಅಂತ ಸಾಂತ್ವನ ಹೇಳಿದ್ರು. ಇತ್ತ ದುರಂತದ ತನಿಖೆಗೆ ಉನ್ನತ ಮಟ್ಟದ ಸಮಿತಿ ರಚಿಸಲಾಗಿದೆ. ಗೃಹ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ತನಿಖೆ ಮಾಡಿ ವರದಿ ನೀಡಲು 3 ತಿಂಗಳ ಗಡುವನ್ನ ನೀಡಿರುವುದಾಗಿ ಹೇಳಿದ್ದಾರೆ. ಇನ್ನು ಡಿಎನ್ಎ ಪರೀಕ್ಷೆ ಮೂಲಕ ಮೃತದೇಹಗಳ ಪತ್ತೆ ಕಾರ್ಯ ನಡೆಸಲಾಗ್ತಾ ಇದೆ. ಗುರುತು ಪತ್ತೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಮಾಡಲಾಗುವುದು. ಗುಜರಾತ್ ಸರ್ಕಾರದಿಂದಲೂ ರಕ್ಷಣಾ ತಂಡಗಳ ರವಾನೆ ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟರು. High level committee which is going to investigate this crash. So like I said, the Home Secretary is going to be the chairman of the committee, Secretary Ministry of Civil Aviation, State of Gujarat where the incident actually happened, and the people we feel who can bring in a lot of expertise and value to the committee which is going to investigate in a holistic way into the incident. And we have put a time limit of 3 months. ಅಹಮದಾಬಾದ್ನಲ್ಲಿ ಪತನವಾದ ಏರ್ ಇಂಡಿಯಾ ವಿಮಾನ ತೆರವು ಕಾರ್ಯ ಭರದಿಂದ ಸಾಗಿದೆ. ವಿಮಾನದ ಒಳಭಾಗವನ್ನ ಪರಿಶೀಲಿಸಿ ತೆರವು ಕಾರ್ಯ ಮಾಡಲಾಗ್ತಿತ್ತು. ಭೀಕರ ದುರಂತದಲ್ಲಿ ವಿಮಾನದ ಹಿಂಬದಿ ಭಾಗ ಬಿಟ್ಟು ಉಳಿದೆಲ್ಲ ಭಾಗ ಸುಟ್ಟು ಕರಕಲಾಗಿದೆ. ಹೀಗಾಗಿ ಹಿಂಬದಿ ಭಾಗವನ್ನ ತೆರವುಗೊಳಿಸುತ್ತಿರುವ ಸಿಬ್ಬಂದಿಗಳು ಒಳಗಡೆ ಮೃತದೇಹಗಳಿವೆಯೇ ಎಂದು ಪರಿಶೀಲಿಸಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಈ ಮಧ್ಯೆ ವಿಮಾನ ದುರಂತದ ಬಗ್ಗೆ ತಿಳಿಯಲು ಬ್ಲಾಕ್ ಬಾಕ್ಸ್ಗಾಗಿ ಹುಡುಕಾಟ ನಡೆಸಲಾಗ್ತಿತ್ತು. ವಿಮಾನ ದುರಂತದ ದಿನ ಒಂದು ಬ್ಲಾಕ್ ಬಾಕ್ಸ್ ಮಾತ್ರ ಪತ್ತೆಯಾಗಿತ್ತು. ಇದೀಗ 40 ಗಂಟೆಗಳ ಬಳಿಕ ಮತ್ತೊಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಈ ಮಧ್ಯೆ ದುರಂತಕ್ಕೂ ಮುನ್ನ ಏರ್ ಇಂಡಿಯಾ ಪೈಲಟ್ ಸುಮಿತ್ ಸಭರ್ವಾಲ್ ಮಾತನಾಡಿರುವ 5 ಸೆಕೆಂಡ್ ಆಡಿಯೋ ಲಭ್ಯವಾಗಿದೆ. ವಿಮಾನ ಪತನಕ್ಕೂ ಮುನ್ನ ಕ್ಯಾಪ್ಟನ್ ಮಾತನಾಡಿರುವ 5 ಸೆಕೆಂಡ್ ಆಡಿಯೋ ಮಾತ್ರ ಸಿಕ್ಕಿದೆ. ಏರ್ ಕ್ರಾಶ್ಗೂ ಮುನ್ನ ಎಟಿಸಿಗೆ ಮೇಡೆ ಮೇಡೆ ನೋ ಪವರ್ ಎಂಬ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ರು. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಪ್ರಯಾಣಿಕರಲ್ಲದೆ ಸ್ಥಳೀಯರಿಗೂ ಹಾನಿ ಮಾಡಿದೆ. ವಿಮಾನ ದುರಂತವಾದ ಮೇಘಾನಿ ಪ್ರದೇಶದ ಜನರು ಪಬ್ಲಿಕ್ ಟಿವಿ ಬಳಿ ಭೀಕರತೆ ತೆರೆದಿಟ್ಟಿದ್ದಾರೆ. ವಿಮಾನ ದುರಂತವನ್ನು ಕಣ್ಣಾರೆ ಕಂಡ ಮೇಘಾನಿ ನಗರದ ನಿವಾಸಿ ಕೋಮಲ್ ಘಟನೆ ಬಗ್ಗೆ ವಿವರಿಸಿದ್ದಾರೆ. ಫ್ಲೈಟ್ ಇಷ್ಟು ಕೆಳಗೆ ಹಾರೋದು ನೋಡಿರಲಿಲ್ಲ. ತಲೆ ಮೇಲೆ ಹಾರಿದ ಪರಿಣಾಮ ಅದರ ಗಾಳಿಯ ರಭಸಕ್ಕೆ ನಾನು ಕೆಳಗೆ ಬಿದ್ದೆ. ಕೆಲಕಾಲ ಮೂರ್ಛೆ ತಪ್ಪಿದಂತೆ ಆಗಿತ್ತು. ತಡೆಗೋಡೆ ಇರಿದಿದ್ರೆ ಮನೆ ಮೇಲಿಂದ ಕೆಳಗೆ ಬೀಳ್ತಿದ್ದೆ. ಎದ್ದು ನೋಡಿದಾಗ ಬೆಂಕಿ ಹೊಗೆ ಆವರಿಸಿತ್ತು. ಕೂಡಲೇ ಕೆಳಗೆ ಹೋಗಿ ಮಗು ಕರೆದುಕೊಂಡು ಮನೆಯಿಂದ ದೂರ ಓಡಿದೆ ಎಂದಿದ್ದಾರೆ. मैं जब छत पे कपड़े लेने आई तभी मेरे सामने ही विमान आ रहा था. देखते देखते मैंने तो ऊपर ही आ गया विमान और हवा से मेरे को फेंक दिया इधर और मैं नीचे गिरी. तुरंत ही ब्लास्ट हुआ पीछे और इतनी हवा तेज थी ना, इधर से मैं इधर जाके गिरी. जो ये पिल्ली ना होती ना टाँके की तो मैं नीचे गिर पड़ती हवा से. एकदम पास से गिरा, बहुत तेज हवा थी. ಗುಜರಾತ್ ವಿಮಾನ ದುರಂತ ಹಲವರ ಜೀವ ಪಡೆದಿದ್ದಲ್ಲದೆ ಕೆಲವರ ಜೀವನವನ್ನೂ ಕಸಿದಿದೆ. ವಿಮಾನ ದುರಂತದ ಬಗ್ಗೆ ಸ್ಥಳೀಯ ನಿವಾಸಿ ರೇಖಾ ವಿವರಿಸಿದ್ದಾರೆ. ವಿಮಾನ ಪತನವಾದಾಗ ಭೂಕಂಪನದ ಅನುಭವ ಆಯಿತು.
ಮನೆಗಳು ನಡುಗಿ ಹೋದ್ವು. ಊಟದ ಟೇಬಲ್ ಅಲುಗಾಡ್ತಿತ್ತು. ಹೊರಗೆ ಬಂದು ನೋಡಿದ್ರೆ ಇಡೀ ಪ್ರದೇಶ ಬೆಂಕಿಯಿಂದ ಆವೃತವಾಗಿತ್ತು. ನಮ್ಮ ಮನೆಗಳಿಗಿರುವ ಪ್ರದೇಶಕ್ಕೆ ಬೆಂಕಿ ವ್ಯಾಪಿಸುವ ಆತಂಕವಾಯಿತು. ಸಿಲಿಂಡರ್ ಬಂದ್ ಮಾಡಿ ಮನೆಯಿಂದ ಹೊರಗೆ ಬಂದೆವು ಎಂದಿದ್ದಾರೆ. ಇನ್ನು ಫ್ಲೈಟ್ ಕ್ರ್ಯಾಶ್ ಆದ ಬಳಿಕ ಹಾಸ್ಟೆಲ್ನಲ್ಲಿದ್ದ ಹಲವು ಸಿಲಿಂಡರ್ ಸ್ಫೋಟದ ಸದ್ದು ಕೇಳ್ತು ಎಂದು ಪಬ್ಲಿಕ್ ಟಿವಿ ಜೊತೆಗೆ ಸ್ಫೋಟದ ತೀವ್ರತೆ ಬಿಚ್ಚಿಟ್ಟಿದ್ದಾರೆ. पूरे ये जो हमारा घर है ना पूरे से वाइब्रेंट हो रहा था, मानो कि बहुत तेज भूकंप आया। वैसे जो हम टेबल खा रहे हैं, जो थाली है पूरे यूं यूं हिल रही है, दरवाजे बंद चालू हो रहे हैं, ऐसे मतलब हिल रही थी। फिर उसी के साथ में तेज एकदम बॉम्ब ब्लास्ट जैसा आवाज़ आया। उसी के साथ बाहर जाके देखा तो पहले तो हमें समझ में नहीं आया कि ये किस प्रकार का प्लेन है, क्या है ऐसा। ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ ನಗುಮೊಗದ ಗಗನಸಖಿ ಮನಿಷಾ ಥಾಪಾ ದುರಂತ ಅಂತ್ಯ ಕಂಡಿದ್ದಾರೆ. ಮನಿಷಾ ಥಾಪಾ ನೇಪಾಳ ಮೂಲದವರಾದ್ರೂ ಹುಟ್ಟಿ ಬೆಳೆದಿದ್ದೆಲ್ಲ ಪಾಟ್ನಾದಲ್ಲಿ. ಮೊದಲು ಇಂಡಿಗೋದಲ್ಲಿ ಗ್ರೌಂಡ್ ಸ್ಟಾಫ್ ಆಗಿ ವೃತ್ತಿ ಜೀವನ ಆರಂಭಿಸಿ ಬಳಿಕ ಆಕಾಶ್ ಏರ್, ನಂತರ ಏರ್ ಇಂಡಿಯಾದಲ್ಲಿ ಗಗನ ಸಖಿಯಾಗಿದ್ರು. ಏರ್ ಇಂಡಿಯಾ ಸೇರಿದ ಬಳಿಕ ಹೆಚ್ಚಾಗಿ ಲಂಡನ್, ಆಸ್ಟ್ರೇಲಿಯಾ ಮಾರ್ಗದಲ್ಲಿ ಕೆಲಸ ಮಾಡ್ತಿದ್ರು. ಮನಿಷಾ ಕೋಪ ಮಾಡಿಕೊಂಡಿದ್ದನ್ನ ನೋಡೇ ಇಲ್ಲ, ಎಲ್ಲದಕ್ಕೂ ನಗುವಿನ ಮೂಲಕವೇ ಉತ್ತರಿಸ್ತಿದ್ಲು ಎಂದು ಸಹಪಾಠಿಗಳು ಕಣ್ಣೀರು ಹಾಕಿದ್ದಾರೆ. ಈ ಮಧ್ಯೆ ಮಗಳ ನೋವಿನಲ್ಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ. ಇತ್ತ ಬಕ್ರೀದ್ಗೆಂದು ಬಂದಿದ್ದ ಏರ್ ಇಂಡಿಯಾ ಸಿಬ್ಬಂದಿ ಬಾರದ ಲೋಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 22 ವರ್ಷದ ಇರ್ಫಾನ್ ಶೇಖ್ 1.5 ವರ್ಷದ ಹಿಂದೆ ಕೆಲಸಕ್ಕೆ ಸೇರಿದ್ರು. ಈದ್ಗೆ ರಜೆಗೆಂದು ಭಾರತಕ್ಕೆಂದು ಬಂದಿದ್ರು. ವಾಪಸ್ಸಾಗುವಾಗ ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಅಹಮದಾಬಾದ್ ಭೀಕರ ವಿಮಾನ ದುರಂತದಲ್ಲಿ ಮೃತ್ಯುಂಜಯನಾದ ರಮೇಶ್ ವಿಶ್ವಾಸ್ ಭೀಕರತೆ ಬಿಚ್ಚಿಟ್ಟಿದ್ದಾರೆ. ನಾನು ವಿಮಾನದಿಂದ ಜಂಪ್ ಮಾಡಲಿಲ್ಲ, ಬದಲಾಗಿ ಮುರಿದ ವಿಮಾನದ ಬಾಗಿಲಿನಿಂದ ಓಡಿ ಬಂದೆ. ದುರಂತದಿಂದ ಪಾರಾದ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಬಿಚ್ಚಿಟ್ಟ ರಮೇಶ್ ವಿಶ್ವಾಸ್ ಕುಮಾರ್, ನಾನು ಬದುಕಿದ್ದು ಮಿರಾಕಲ್ ಎಂದಿದ್ದಾರೆ. ನಾನು ವಿಮಾನದಿಂದ ಜಂಪ್ ಮಾಡಲಿಲ್ಲ, ಬದಲಾಗಿ ನಡೆದುಕೊಂಡು ಬಂದೆ. ಎಮರ್ಜೆನ್ಸಿ ಡೋರ್ ಒಡೆದು ಹೋಗಿತ್ತು, ನನ್ನ ಸೀಟ್ ಕೂಡ ಒಡೆದು ಹೋಗಿತ್ತು. ನಾನು ಹೊರಬರುವಾಗ ಅಲ್ಪ ಸ್ವಲ್ಪ ಬೆಂಕಿ ಹೊತ್ಕೊಂಡಿತ್ತು. ನಂತರ ಇಡೀ ವಿಮಾನ ಸುಟ್ಟು ಹೋಯಿತು. ನಾನು ನೆಲಮಹಡಿಯಲ್ಲಿ ಬಿದ್ದಿದ್ದೆ, ಅಲ್ಲಿಂದ ಪಾರಾದೆ ಎಂದಿದ್ದಾರೆ. ಅಹಮದಾಬಾದ್ನಲ್ಲಿ ಪತನವಾದ ಏರ್ ಇಂಡಿಯಾ ವಿಮಾನ ಸಾಕಷ್ಟು ಜನರ ಕನಸು ಕಸಿದಿದೆ. ಅಹಮದಾಬಾದ್ನಲ್ಲಿ ವಿಮಾನ ಪತನವಾಗಿದ್ದು ಹೇಗೆ ಎಂಬುದರ ಬಗ್ಗೆ ಸ್ಥಳೀಯ ನಿವಾಸಿಗಳು ಭೀಕರತೆ ಬಿಚ್ಚಿಟ್ಟಿದ್ದಾರೆ. ಬಿಜೆ ಹಾಸ್ಟೆಲ್ ಬಳಿಯ ಜನರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದು, ಮೊದಲು ವಿಮಾನ ಮರಕ್ಕೆ ಬಂದು ಬಡಿಯಿತು, ಅಲ್ಲಿಂದ ಬಂದು ಹಾಸ್ಟೆಲ್ ಕಟ್ಟಡಕ್ಕೆ ಡಿಕ್ಕಿಯಾಯಿತು. ಹಾಸ್ಟೆಲ್ಗೆ ಡಿಕ್ಕಿ ಹೊಡೆಯದಿದ್ರೆ ಮನೆ ಮೇಲೆ ಬೀಳ್ತಿತ್ತು, ಮನೆ ಮೇಲೆ ಬಿದ್ದಿದ್ರೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಿತ್ತು ಎಂದಿದ್ದಾರೆ. ಇನ್ನು ವಿಮಾನ ಪತನದ ಬಳಿಕ ಅಪಘಾತದಲ್ಲಿರುವ ಸ್ಥಳೀಯರು ಪತನವಾದ ಬಳಿಕ ಕಂಡುಬಂದ ದೃಶ್ಯಗಳ ಬಗ್ಗೆ ತೆರೆದಿಟ್ಟಿದ್ದಾರೆ. चारों तरफ आग आग लगी, धुआं धुआं था. जैसे मैं मैस में गया तो मैस के अंदर देखा मंजर बहुत ख़राब था. और वहाँ देखा तो बच्चे बोले बचाओ बचाओ, वो मलबे में दबे हुए थे बच्चे. 5 बच्चे मैंने निकाले. परिस्थिति बहुत ख़राब थी, चारों तरफ खंडर खंडर कर दिया था. पूरा प्लेन गिरा हुआ था, उसके टायर फंसे हुए थे, वो उसका भाग कुछ पार्ट टूटे हुए थे. अंदर कोई के बैग्स सब पड़े थे. ಅಹಮದಾಬಾದ್ನಲ್ಲಿ ಸಂಭವಿಸಿದ ಭೀಕರ ವಿಮಾನ ದುರಂತ 274 ಜನರನ್ನು ಬಲಿ ಪಡೆದುಕೊಂಡಿದೆ. ವಿಮಾನ ಬಿದ್ದ ಮೇಘಾನಿ ಪ್ರದೇಶವು ದುರಂತದ ಭೀಕರತೆ ಬಿಚ್ಚಿಡುತ್ತಿದೆ. ಫ್ಲೈಟ್ ಕ್ರ್ಯಾಶ್ ಆದ ರಭಸಕ್ಕೆ ವಿಮಾನದ 90% ಭಾಗ ಸುಟ್ಟು ಕರಕಲಾಗಿದೆ. ವಿಮಾನದ ಹಿಂಭಾಗ ಬಿಟ್ಟು ಯಾವುದೇ ಭಾಗ ಉಳಿದಿಲ್ಲ. ವಿಮಾನ ದುರಂತ ಸ್ಥಳದಿಂದ ಕನ್ನಡದ ಏಕೈಕ ಚಾನೆಲ್ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ನಿಮ್ಮ ಪಬ್ಲಿಕ್ ಟಿವಿ ಅವಶೇಷಗಳ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಬಿಚ್ಚಿಟ್ಟಿದೆ. ನಾವು ಘಟನಾ ಸ್ಥಳದಲ್ಲಿದ್ದೀವಿ. ವಿಮಾನದ ಟೇಲ್ ಭಾಗ ಮಾತ್ರ ಈಗ ಉಳ್ಕೊಂಡಿರುವಂಥದ್ದು. ವಿಮಾನದ ಬಹುತೇಕ ಭಾಗ ಸಂಪೂರ್ಣವಾಗಿ ನಾಶ ಆಗಿ ಹೋಗಿರುವಂಥದ್ದು. ಹಿಂದುಗಡೆ ಉಳ್ಕೊಂಡಿರುವಂತಹ ಟೇಲ್ ಮತ್ತೆ ಅದಕ್ಕೆ ಹೊಂದಿಕೊಂಡಿರುವಂತಹ 2 ರೆಕ್ಕೆಗಳ ಭಾಗ ಮಾತ್ರ ಉಳ್ಕೊಂಡಿರುವಂಥದ್ದು. ಈಗ ಅದನ್ನು ತೆರವು ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಬ್ಲಾಕ್ ಬ್ಯಾಗ್ ಸಿಕ್ಕಿರುವಂಥದ್ದು, ಅದರಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥ ಕೆಲಸಗಳು ಒಂದು ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಈ ಒಂದು ಹಾಸ್ಟೆಲ್ಗೆ ಏನು ಫ್ಲೈಟ್ ಒಂದು ಕ್ರ್ಯಾಶ್ ಆಗಿತ್ತು ಅದನ್ನು ತೆರವು ಮಾಡುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನದಿಂದ ಬಿಜೆ ಮೆಡಿಕಲ್ ಕಾಲೇಜು ಹಾಸ್ಟೆಲ್ಗೆ ಡ್ಯಾಮೇಜ್ ಆಗಿದೆ. ಅಲ್ಲಿ ವಾಸವಿದ್ದ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಲಗೇಜ್ ಸಮೇತ ಹಾಸ್ಟೆಲ್ ಖಾಲಿ ಮಾಡ್ತಿದ್ದಾರೆ. ಮೆಡಿಕಲ್ ವಿದ್ಯಾರ್ಥಿಗಳು ಊಟಕ್ಕೆ ಕುಳಿತ ವೇಳೆ ಈ ಅವಘಡ ಸಂಭವಿಸಿತ್ತು. ಸುಮಾರು 56ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದರು. ಅಗ್ನಿ ಅವಘಡದಿಂದ ಲ್ಯಾಪ್ಟಾಪ್, ಬುಕ್ಸ್, ಮಾರ್ಕ್ಸ್ ಕಾರ್ಡ್ ಸೇರಿದಂತೆ ಎಲ್ಲಾ ವಸ್ತುಗಳು ಬೆಂಕಿಗೆ ನಾಶವಾಗಿದೆ. ಡಾಕ್ಟರ್ ಉಮಾಂಗ್ ಎನ್ನುವವರ 6 ಲಕ್ಷದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ. ಈ ಬಗ್ಗೆ ವಿದ್ಯಾರ್ಥಿಗಳು ತಮ್ಮ ಅಳಲು ತೋಡ್ಕೊಂಡಿದ್ದಾರೆ.
क्या क्या चीज़ मिला है, कुछ सामान बचा था आपका? बस ये जो दिख रहा है उतना ही बचा है, बाकी कुछ नहीं बचा। मेरा अभी तक का सारा डॉक्यूमेंट्स था, मेरा बुक्स वगैरह था, फिर वो जो सब बेड होता है वो सब जल गया है। ಇರಾನ್ ಮೇಲೆ ಇಸ್ರೇಲ್ ಆಪರೇಷನ್ ರೈಸಿಂಗ್ ಲಯನ್ ಹೆಸರಲ್ಲಿ ದಾಳಿ ನಡೆಸಿದೆ. ಇರಾನ್ನ ಸೇನೆ ಅಣ್ವಸ್ತ್ರ ಕೇಂದ್ರಗಳನ್ನ ಗುರಿಯಾಗಿಸಿ ಕ್ಷಿಪಣಿ ಮೂಲಕ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದೆ. ಟೆಹರಾನ್ ಮತ್ತು ನಟಾನ್ಸ್ ಯುರೇನಿಯಂ ಘಟಕಗಳ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ದಾಳಿಗೆ ಇರಾನ್ ಸೇನಾಪಡೆಗಳ ಮುಖ್ಯಸ್ಥ ಮೊಹಮ್ಮದ್ ಬಘೇರಿ, ಪ್ಯಾರಾಮಿಲಿಟರಿ ರೆವಲ್ಯೂಷನರಿ ಗಾರ್ಡ್ ಮುಖ್ಯಸ್ಥ ಜನರಲ್ ಹೊಸೈನ್ ಸಲಾಮಿ, ಕಮಾಂಡೋ ಜನರಲ್ ಘೋಲಾಮ್ ಅಲಿ ರಶೀದ್, ಇಬ್ಬರು ಪರಮಾಣು ವಿಜ್ಞಾನಿಗಳು ಬಲಿಯಾಗಿದ್ದಾರೆ. ದಾಳಿಯನ್ನ ಇಸ್ರೇಲ್ ರಕ್ಷಣಾ ಸಚಿವ ಕಾರ್ಡ್ಸ್ ಸಮರ್ಥಿಸಿಕೊಂಡಿದ್ದಾರೆ. ಇನ್ನು ಇರಾನ್ನಿಂದ ಕ್ಷಿಪಣಿ ಡ್ರೋನ್ ದಾಳಿ ಮಾಡೋ ಸಾಧ್ಯತೆ ಇರೋದ್ರಿಂದ ಇಸ್ರೇಲ್ ತುರ್ತು ಪರಿಸ್ಥಿತಿಯನ್ನ ಘೋಷಿಸಿದೆ. ಇರಾನ್ ಪರಮಾಣು ಉತ್ಪಾದನೆಗೆ ಇಸ್ರೇಲ್ ಆಕ್ಷೇಪಿಸಿ ಸಮರ ಸಾರಿದೆ. ನಾಳೆ ಒಮಾನ್ನಲ್ಲಿ ಅಮೆರಿಕ ಇರಾನ್ ನಡುವೆ ಪರಮಾಣು ಕುರಿತು ಮಾತುಕತೆಗೆ ದಿನಾಂಕ ನಿಗದಿಯಾಗಿತ್ತು. ಈ ಹೊತ್ತಲ್ಲೇ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧದ ಆತಂಕ ಹೆಚ್ಚಾಗಿದೆ. ಇಸ್ರೇಲ್ ದಾಳಿಗೆ ಪ್ರತಿ ದಾಳಿಯಾಗಿ ಇರಾನ್ ಕೂಡ ಮಿಸೈಲ್ ಮಾಡಿದೆ. ಇಸ್ರೇಲ್ನ ಟೆಲ್ ಅವಿವ್, ಜೆರುಸಲೇಂ ಸೇರಿ ಅನೇಕ ನಗರಗಳ ಮೇಲೆ ದಾಳಿ ಮಾಡಿದೆ. ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಹಾರಿಸಿದೆ. 150ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ಇರಾನ್ ಅಟ್ಯಾಕ್ ಮಾಡಿದ್ದು ಇಸ್ರೇಲ್ನ 200 ಸ್ಥಳಗಳನ್ನ ಗುರಿಯಾಗಿಸಿ ದಾಳಿ ನಡೆಸಿದೆ. ಹೀಗಾಗಿ ಉತ್ತರ ಇಸ್ರೇಲ್ನಲ್ಲಿ ಸೈರನ್ ಮೊಳಗಿದೆ. ಇನ್ನು ಇಸ್ರೇಲ್ನ ಅಣ್ವಸ್ತ್ರ ಘಟಕ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದು ಇಬ್ಬರು ಸಾವನ್ನಪ್ಪಿದ್ದು 40ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದೆ. ಕಳೆದ ರಾತ್ರಿ ನಡೆಸಿದ ಭಾರೀ ಪ್ರಮಾಣದ ಮಿಸೈಲ್ ದಾಳಿಯಿಂದ ಇಸ್ರೇಲ್ನ ಏರ್ ಡಿಫೆನ್ಸ್ ಕೂಡ ಧ್ವಂಸವಾಗಿದೆ. ಇತ್ತ ಇಸ್ರೇಲ್ ದಾಳಿಗೆ ಇರಾನ್ನ ನಟಾನ್ಸ್ ನಲ್ಲಿರುವ ಅಣು ಕೇಂದ್ರಕ್ಕೆ ಹಾನಿಯಾಗಿದೆ. ಇಸ್ಫಾಹಾನ್ ಪ್ರದೇಶದಲ್ಲಿ 1 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದ ನಟಾನ್ಸ್ ಕೇಂದ್ರ ಹಾಗೂ ಮತ್ತೊಂದು ಪ್ರದೇಶದ ಸಂಗ್ರಹ ಘಟಕದ ಮೇಲೂ ದಾಳಿ ನಡೆಸಿದೆ.